ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅಣ್ಣನವರೇ, ಬೈರ್ತಿ ಬಸವರಾಜ್ ಅಣ್ಣನವರೇ, ಹಾಗೂ ಎಲ್ಲ ಅಧಿಕಾರಿ ಮಿತ್ರಗಳೇ ಹಾಗೂ ಮಾಧ್ಯಮ ಮಿತ್ರಗಳೇ, ಬಾಗಿಲಿಗೆ ಬಂತು ಸರ್ಕಾರ. ಈ ದಿನ ಡಿ.ಕೆ. ಶಿವಕುಮಾರ್ ಅಣ್ಣನವ್ರು ಬಂದಿರೋದು ಬಹಳ ಸಂತೋಷ ಆಗಿದೆ. ಯಾಕಂದ್ರೆ ಈಗ ನಾವು ಈ ಸರ್ಕಾರ ಬಂದಾಗಿಂದಾನು ನಾನು ಕೇಳ್ಕೊಳ್ತಾ ಇದ್ದೀನಿ ಅಣ್ಣನವ್ರಿಗೆ. ಯಾಕಂದ್ರೆ ಮಹದೇವಪುರದಲ್ಲಿ ITBT ಸಿಟಿ, ಯಾಕಂದ್ರೆ ಇಲ್ಲಿ ಬಹಳ ವಾಹನಗಳು ಓಡಾಡೋದ್ರಿಂದ ಬಹಳ ರಸ್ತೆಗಳು ಕೆಟ್ಟಿದೆ ಅಣ್ಣನವ್ರೆ ಅಂತ ಹೇಳ್ತೀನಿ. ಇಲ್ಲಿ ಬಹಳ ಸಮಸ್ಯೆಗಳಿದೆ. ಒಂದು, ನಮ್ಮ ಬೆಂಗಳೂರಲ್ಲಿ 80% ಕಸವನ್ನು ಮಹದೇವಪುರ ಕ್ಷೇತ್ರಕ್ಕೆ ಬರೋದು, ಅದು ಮಿಟ್ಕಾನಹಳ್ಳಿಗೆ. ಅಲ್ಲಿ ನಮ್ಗೆ ಬಹಳ ತೊಂದರೆ ಆಗಿದೆ ಅಣ್ಣನವ್ರೆ. ಯಾಕಂದ್ರೆ ಅಲ್ಲಿ ನಾವು ಬಹಳ ಸಮಸ್ಯೆಗಳು ಎದುರಿಸ್ತಾ ಇದೀವಿ. ಕೆಮಿಕಲ್ ಸ್ಪ್ರೇ ಆಗ್ಬೇಕು. ಯಾಕಂದ್ರೆ ಅಲ್ಲಿಂದ ನಮ್ಗೆ ಲಿಚೆಡ್ ಡ್ರಾಪ್ ಆಗಿ ಒಂದು 13 ಕೆರೆಗಳಿಗೆ ಮುಟ್ಟಿದೆ. ಯಾಕಂದ್ರೆ ಅದು ನಮ್ಗೆ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಾ ಇದೆ. ಮಿಟ್ಕಾನಹಳ್ಳಿಯಲ್ಲಿ ಜನ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದಾರೆ ಅಂತ ಹೇಳ್ತೀನಿ ಅಣ್ಣನವ್ರೆ. ಹಾಗೆ ನಮ್ಗೆ ಒಂದು ಮೇನ್ ಪ್ರಾಬ್ಲಮ್ ಅಂದ್ರೆ ಸ್ಟ್ರಾಂಗ್ ವಾಟರ್ ಡ್ರೈನ್. ಅಂದ್ರೆ ನಮ್ಗೆ ಈಗ ರಾಜಕಾಲುವೆಗಳು ಅಲ್ಲಿ ಬಹಳ ಹೂಳೆತ್ತೋ ಸಮಸ್ಯೆಗಳಿದೆ. ಯಾಕಂದ್ರೆ ಅಣ್ಣನವ್ರು ಬಂದು ನೋಡಿದ್ರು, ಮಿಟ್ಕಾನಹಳ್ಳಿ ಕಸ ಜಾಗ ಬಂದು ನೋಡಿದ್ರು, ಅದನ್ನೆಲ್ಲ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಅಣ್ಣನವರು. ಈ ಸರಿ ನಮ್ಗೆ ಒಳ್ಳೆ ಭರವಸೆ ಇದೆ. ಯಾಕಂದ್ರೆ ಅಣ್ಣವ್ರು ಇಲ್ಲವರೆಗೂ ಬಂದು ಬಾಗಿಲಿಗೆ ಬಂತು ಸರ್ಕಾರ ಅಂತಂದ್ರೆ ಈಗ ನಮ್ಮ ಎಲ್ಲ ಕೆಲ್ಸಗಳಾಗತ್ತೆ ಅಂತ ಫುಲ್ ಭರವಸೆ ಇದೆ ನಮ್ಗೆ. ಈಗ ಅಣ್ಣನವ್ರು ಖಂಡಿತ ಮಾಡಿಸ್ತಾರೆ ಅಂತ ನಮ್ಗೆ ಒಳ್ಳೆ ನಂಬಿಕೆ ಇದೆ. ಇಲ್ಲವರೆಗೂ ಬಂದಿದ್ದಾರೆ ಅಂತಂದ್ರೆ ಖಂಡಿತ ನಮ್ಗೆಲ್ಲ ಕೆಲ್ಸಗಳಾಗತ್ತೆ ಅಂತ ಹೇಳ್ತೀನಿ. ಸ್ನೇಹಿತರೆ, ನೀವೆಲ್ಲರೂ ಬಂದಿದ್ದೀರಾ, ಒಳ್ಳೆ ನಿರೀಕ್ಷೆ ಇಟ್ಕೊಂಡ್ ಬಂದಿದ್ದೀರಾ. ಎಲ್ಲ ನಮ್ಮ ಮುಖಂಡರು ಮತ್ತೆ ನಮ್ಮ ಕಾರ್ಯಕರ್ತರು, ನಮ್ಮ ಪ್ರತಿಯೊಬ್ಬರು ನಮ್ಮ ಮಹದೇವಪುರದ ಜನತೆ ಮತ್ತೆ ನಮ್ಮ KR-ಪುರ ಮಾಜು ಬಾಜು ಇರೋದ್ರಿಂದ 2 ಕ್ಷೇತ್ರಗಳಲ್ಲಿ ಬಹಳ ಸಮಸ್ಯೆಗಳಿದೆ. ಸೊ ಹೀಗಾಗಿ ನಾವು ಒಂದು 7 ತಿಂಗಳಿಂದ ಬಹಳ ಫೇಸ್ ಮಾಡ್ತಾ ಇದ್ವಿ. ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಗೆ ಫೋನಲ್ಲಿ ಕೆಲಸ ಆಗಿಲ್ಲ ಅಂತ ಅನ್ಬಿಟ್ಟು ಬಹಳ ನಾವು ಫೇಸ್ ಮಾಡೋದಾಗತ್ತೆ. ಎಲ್ಲಿ ಹೋದ್ರೂ ಬರೀ ಪ್ರಶ್ನೆ ಆಗ್ಬಿಡುತ್ತೆ ನಮ್ಗೆ ಅಂತ ಹೇಳ್ತೀನಿ ಅಣ್ಣನವರೇ. ನಿಮ್ಗೆ ಬಹಳ ಫೇಸ್ ಮಾಡ್ತಾ ಇದೀವಿ ನಾವು ಸಮಸ್ಯೆಗಳು. ಡ್ರೈನ್ ಅಂದ್ರೆ ನೀವು ಬಂದ್ ನೋಡಿದ್ರಿ, ಆ ಡ್ರೈನ್ ವಾಟರ್ ಅಂದ್ರೆ ನಮ್ಗೆ ಈಗ ರಾಜಕಾಲುವೆಗಳು ಕೆಲಸ ತುಂಬಾ ನಿಧಾನಕ್ಕೆ ನಡೀತಾ ಇದೆ. ಹಿಂಗಾಗಿ ನಮ್ಗೆ ಸಮಸ್ಯೆ ಭಾರಿ ಆಗಿದೆ ಅಂತ ಹೇಳ್ತೀನಿ ಅಣ್ಣನವರೇ. ಯಾಕಂದ್ರೆ ನಮ್ಗೆ ಅಲ್ಲಿ ಆ ರಾಜಕಾಲುವೆಯಲ್ಲಿ ಹೂಳೆತ್ತೋದು ತುಂಬಾ ಸ್ಲೋ ಆಗ್ತಿದೆ. ಮತ್ತೆ ಎಲ್ಲ ಕೆರೆ ಕಾಮಗಾರಿಗಳನ್ನು ಬಹಳ ಸ್ಲೋ ಆಗ್ತಿದೆ. ಯಾಕಂದ್ರೆ ಎಲ್ಲ ಹೂಳೆತ್ತೋ ಕೆಲಸನೂ ತುಂಬಾ ಸ್ಲೋ ಆಗ್ತಿದೆ ಅಂತ ಹೇಳ್ತೀನಿ. ಯಾಕಂದ್ರೆ ನಮ್ಗೆ ಬೆಳಗ್ಗೆ ಇಂದ ಸಂಜೆವರೆಗೂ ನಾವು ಫೇಸ್ ಮಾಡೋಂತ ಪ್ರಾಬ್ಲಮ್ಸ್. ಯಾಕಂದ್ರೆ ಈ ಬಾರಿ ನಮ್ಗೆ ಹೆಚ್ಚು ಮಳೆ ಬಂದಿಲ್ಲ. ಮಳೆ ಬಂದಿದ್ರೆ ನಮ್ಗೆ ಬಹಳ ತೊಂದರೆ ಆಗ್ತಿತ್ತು. ಯಾಕಂದ್ರೆ ಅಲ್ಲಿ ನೀರು ಡ್ರೈನ್ ಕಂಪ್ಲೀಟ್ ಬೆಂಗಳೂರಲ್ಲಿ 80% ಅದು ನೀರು ಬರೋದು ಮಹದೇವಪುರಕ್ಕೆ ಡ್ರೈನ್ ವಾಟರ್ಸ್. ಅದು ಬಂದು ನಾವು ಫೇಸ್ ಮಾಡೋದು ಮಹದೇವಪುರದಲ್ಲೇ. ಯಾಕಂದ್ರೆ ಆ ನೀರು ಪ್ರತಿಯೊಂದು ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ಏನ್ ಯೂಸ್ ಮಾಡ್ತೀವಲ್ಲ ವಾಟರ್, ಅದು ಕಂಪ್ಲೀಟ್ 80% ಬರೋದು ಮಹದೇವಪುರಕ್ಕೆ. ಅದು ಬಂದು ನಮ್ಗೆ ಸ್ಟಾಕ್ ಆಗಿ ರಾಜಕಾಲುವೆಗಳು ತೊಂದರೆ ಆದ್ರೆ ಮಳೆ ಬರೋ ಟೈಮ್ಗೆ ಅದು ನಿಜವಾಗ್ಲೂ ಫ್ಲಡ್ ಆಗಿ ಬಹಳ ತೊಂದರೆ ಅನುಭವಿಸ್ತೀವಿ ಅಂತ ಹೇಳ್ತೀನಿ. ಯಾಕಂದ್ರೆ ನಮ್ಗೆ ಅಲ್ಲಿ ದೊಡ್ಡ ಪ್ರಾಬ್ಲಮ್. ದಿನನಿತ್ಯ ಆದ್ರೆ ಆ ಮಳೆ ಬಂದಾಗ ನಮ್ಗೆ ತುಂಬಾ ಸಮಸ್ಯೆಗಳಾಗತ್ತೆ. ಮನೆಗಳ ಹತ್ರ ನೀರ್ ನಿಂತ್ಕೊಂಡು ಬಹಳ ಸಮಸ್ಯೆಗಳು ಫೇಸ್ ಮಾಡ್ತೀವಿ. ಹಾಗೇನೆ ಈಗ ITBT ಕ್ಷೇತ್ರ ಇರೋದ್ರಿಂದ ತುಂಬಾ ವಾಹನಗಳು ಓಡಾಡಿ ರಸ್ತೆಗಳೆಲ್ಲ ಕೆಟ್ಟಿ ನಮಗೆ ಬಹಳ ತೊಂದರೆ ಆಗ್ತಿದೆ ಅಂತ ಹೇಳ್ತೀನಿ ಅಣ್ಣನವ್ರೆ. ಯಾಕಂದ್ರೆ ಬಹಳ ತೊಂದರೆ ಆಗಿದೆ. ಮತ್ತೆ ನಮ್ಗೆ ಇನ್ನೊಂದು ಏನಂತಂದ್ರೆ ನಮ್ಗೆ ದಿನನಿತ್ಯ ನೀರು, ಈಗ ಮಳೆ ಸ್ವಲ್ಪ ಈ ಸರಿ ಕಮ್ಮಿ ಆಗಿದೆ. ನಮ್ಗೆ ಈಗ ಮೇಜರ್ ಪ್ರಾಬ್ಲಮ್ ಅಂತಾರೆ ವಾಟರ್ ಫೆಸಿಲಿಟಿ. ದಿನನಿತ್ಯ ಆದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ನೀರ್ ಬೇಕು ಅಂತ ಬಹಳ ತೊಂದರೆಗಳಾಗ್ತಿದೆ. ಮತ್ತೆ ಇನ್ನೊಂದು ಏನಂದ್ರೆ ನಮ್ಗೆ ಒಂದು ಬೋರ್ವೆಲ್ ಅಲ್ಲಲ್ಲಿ ಬತ್ತೋಗಿದೆ. ನಮ್ಗೆ ಹೊಸ ಬೋರ್ವೆಲ್ ಬೇಕು ಅಂತ ಕೇಳ್ಕೊಳ್ತೀನಿ ಅಣ್ಣನವ್ರೆ. ಹಾಗೆ ಕಾವೇರಿ ನೀರು ಸಮಸ್ಯೆ, ಮತ್ತೆ ವೆಟರ್ನಿಟಿ ಹಾಸ್ಪಿಟಲ್ಸ್ ಶಿಫ್ಟ್ ಆಗೋದಿದೆ. ಅದನ್ನ ದಯವಿಟ್ಟು ಅಲ್ಲೇ ಇರಬೇಕು ಅಂತ ಕೇಳ್ಕೊಳ್ತೀನಿ ಅಣ್ಣವ್ರೆ. ಯಾಕಂದ್ರೆ ನಮಗೆ ಈಗ ಮೇಜರ್ ಈಗ ನಮ್ಮ ನಾಯಿಗಳು, ಶ್ವಾನಗಳು ಮತ್ತೆ ಹಸುಗಳು ನಮ್ಗೆ ಬೇಕೇ ಬೇಕು. ಮತ್ತೆ ನಮ್ಮ ಮಹದೇವಪುರದಲ್ಲಿ ಗ್ರಾಮಾಂತರ ಇರುವುದರಿಂದ ನಮಗೆ ಅಲ್ಲಿ ಖಂಡಿತ ವೆಟರ್ನಿಟಿ ಹಾಸ್ಪಿಟಲ್ ಬೇಕು ಅಂತ ಹೇಳ್ತೀನಿ ಅಣ್ಣನವ್ರೆ. ಹಾಗೆ KRDCL ರೋಡ್ಗಳು ಮೇಜರ್ ಪ್ರಾಬ್ಲಮ್ಸ್ ಆಗಿದೆ. ತುಂಬಾ ವಾಹನಗಳು ಓಡಾಡಿ ರಸ್ತೆಗಳೆಲ್ಲ ಕೆಟ್ಟಿದೆ ಅಂತ ಹೇಳ್ತೀನಿ ಅಣ್ಣನವ್ರೆ. ಯಾಕಂದ್ರೆ ಬಹಳ ತೊಂದರೆ ಆಗಿದೆ ನಮ್ಗೆ. ಬೆಳಗ್ಗೆಯಿಂದ ತುಂಬಾ ಜಾಗದಲ್ಲಿ ಆಕ್ಸಿಡೆಂಟ್ ಆಗಿ ತುಂಬಾ ನನ್ಗೆ ವಾಟ್ಸಪ್ ಅಲ್ಲಿ ದಿನನಿತ್ಯ ಆದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ಗೆ ಪ್ರಾಬ್ಲಮ್ಸ್ ಫೇಸ್ ಮಾಡೋದಾಗ್ಬಿಡುತ್ತೆ ಅಣ್ಣನವ್ರೆ. ಯಾಕಂದ್ರೆ ಬಹಳ ಫೇಸ್ ಮಾಡ್ತಾ ಇದೀನಿ ನಾನು ಈಗ. ಮತ್ತೆ ಅರವಿಂದ್ ಲಿಂಬಾವಳಿಯವರು ತಂದಿರೋ ಅನುದಾನಗಳು ಅದನ್ನ ದಯವಿಟ್ಟು ಬಿಡುಗಡೆ ಮಾಡಿ ಅಂತ ಕೇಳ್ಕೊಳ್ತೀನಿ ಅಣ್ಣವ್ರವ್ರೆ. ಹಾಗೆ ಈಗ ನಮ್ಗೆ ಏನೇನ್ ಸಮಸ್ಯೆಗಳಾಗಿದೆಯಲ್ಲ ಅದಕ್ಕೆಲ್ಲನೂ ನನಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಅನುದಾನ ಕೊಡಿ ಅಂತ ಕೇಳ್ಕೊಳ್ತೀನಿ ಅಣ್ಣನವ್ರೆ. ಯಾಕಂದ್ರೆ ಇಲ್ಲವರೆಗೂ ಬಂದಿದ್ದೀರಾ, ಬಾಗಿಲಿಗೂ ಬಂತು ಸರ್ಕಾರ ಅಂದ್ರೆ ಇದು ನಮಗೆ ತುಂಬಾ ಖುಷಿಯಾದಂತ ಒಂದು ಸಂತೋಷವಾದಂತ ವಿಷಯ. ಡಿ.ಕೆ. ಶಿವಕುಮಾರ್ ಅಣ್ಣನವ್ರು ಬಂದಿದ್ದಾರೆ ಅಂತಾನೆ ನಮ್ಗೆ ನಮ್ಮ ಮಹದೇವಪುರ
ಜನತೆಗೆ ಇದು ಬಹಳ ಸಂತೋಷ. ಯಾಕಂದ್ರೆ ನಮಗೆ ಎಲ್ಲ ಒಳ್ಳೆ ಕೆಲಸ ಆಗುತ್ತೆ ಮುಂದೆ ಅಂತ ಹೇಳ್ತೀನಿ ಅಣ್ಣನವ್ರೆ. ಯಾಕಂದ್ರೆ ಇವತ್ತು ನೀವು ಬಂದಿದ್ದೀರಾ, ಒಳ್ಳೆ ಕೆಲಸಗಳು ಮಾಡ್ತೀರಾ ಅಂತ ನನ್ಗೆ ಬಹಳ ನಂಬಿಕೆ ಇದೆ, ಬಹಳ ಸಂತೋಷ ಆಗ್ತಿದೆ. ಹಾಗೆ ನಮ್ಗೆ ಹೊಸ ಎಲೆ ಮಲ್ಲಪ್ಪ ಶೆಟ್ಟಿ ಕೆರೆ ಮತ್ತೆ ಚಿಕ್ಕ ಬೆಲ್ಲಂದೂರು ಕೆರೆಗಳಿಗೆ ಹೊಸ ಅನುದಾನ ಬೇಕು ಅಂತ ಕೇಳ್ಕೊಳ್ತೀನಿ ಅಣ್ಣನವರೇ. ಮಳೆ ನೀರು ಸಮಸ್ಯೆಯಿಂದ ಬಹಳ ಫೇಸ್ ಮಾಡ್ತೀವಿ. ಮೇಜರ್ ರೋಡ್ಸ್, KRDCL ರೋಡ್ಗಳು, PWD ರಸ್ತೆಗಳು, ಬಾಕಿ ಇರುವ ಎಲ್ಲ ಹಕ್ಕುಪತ್ರಗಳನ್ನು ಕೇಳ್ಕೊಳ್ತೀನಿ. ಹಕ್ಕುಪತ್ರ ಕೊಡಿ ಅಣ್ಣನವರೇ ಅಂತ ಅಂದ್ಬಿಟ್ಟು ದಯಮಾಡಿ ನನ್ನ ಸಮಸ್ಯೆಗಳಿಗೆ ತಾವು ಪರಿಹಾರ ಕೊಡ್ತೀರಂತ ಬಹಳ ಸಂತೋಷದಿಂದ ಇದ್ದೀನಿ ಅಣ್ಣನವರೇ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.